ಹಲೋ, ನಮಸ್ಕಾರ. ನಾನು ಇದಕ್ಕೆ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ, ನಮ್ಮ ಮನೇಲಿ 2 ಪುಟಾಣಿ ಪಕ್ಷಿ ಮರಿ ಹಾಕಿದೆ ಅಂತ. ಅದರದ್ದು ಖಾಲಿ ಗೂಡು ಬಗ್ಗೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಟ್ಟಿದೆ ನೋಡಿ. ಈ ಗೂಡು ತುಂಬ ಪುಟ್ಟದು, ಅಂಗೈನಲ್ಲಿ ಹಿಡ್ಕೊಳ್ಳೋ ಅಷ್ಟು ಚಿಕ್ಕ ಗೂಡದು. ಆ ತಳ ಎಷ್ಟು ಗಟ್ಟಿಯಾಗಿದೆ ಗೊತ್ತಾ. ತೆಂಗಿನ ನಾರಿನಿಂದ ಒಂದೊಂದೇ ನಾರು ತಂದು ಅದು ಈ ಗೂಡು ಕಟ್ಟಿದೆ. ಸುತ್ತ ರೌಂಡಾಗಿದೆ. ಮತ್ತು ಇನ್ನೂ ಒಂದು ವಿಷಯ ಏನಂದರೆ, ಮೇಲ್ಗಡೆ ಸಜ್ಜಾ ಬಂದಿದೆ, ಕಾಣ್ತಿರ್ಬೋದು. ಆ ಸಜ್ಜಾ ಅದನ್ನು ಕಾಪಾಡಿ, ಮಳೆ ನೀರು ಬೀಳದೇ ಇರೋ ಥರ ಅದನ್ನು, ಈ ಮರಿಗಳನ್ನ ಕಾಪಾಡಿ, ಮತ್ತು ಚಳಿ ಆಗದೆ ಇರೋ ಥರ, ಬಿಸಿಲು ಬೀಳದೇ ಇರೋ ಥರ ಇಷ್ಟೆಲ್ಲ ರಕ್ಷಣೆ ಇರೋ ಕಡೆ ಅದು ಎಷ್ಟು ಬುದ್ಧಿವಂತ ಪಕ್ಷಿಗಳು ನೋಡಿ ಗೂಡು ಕಟ್ಟಿರೋದು. ನಾನಿದು ಈ ಥರ ಇಲ್ಲಿ ಸುಂದರವಾದ ಪಿಂಕ್ ಕಲರ್ ದಾಸವಾಳ ಬಿಡುತ್ತೆ. ನಾನು ಹೂ ಕೂಡ ಬಿಡಿಸ್ತಾ ಇರಲಿಲ್ಲ, ಯಾಕೆಂದರೆ ಗಿಡ ಅಲ್ಗಾಡಿಬಿಟ್ರೆ ಆ ಪಕ್ಷಿಗಳು ಎಲ್ಲಿ ಬಿದ್ದೋಗುತ್ತೋ ಅಂತ. ತುಂಬಾ ಒಂದು ಮೊಟ್ಟೆ ಕೂಡ ದಪ್ಪ ಇರುತ್ತೆ ಅನ್ಬೋದು, ಅಷ್ಟು ಸಣ್ಣ ಪಕ್ಷಿಗಳು ಇದ್ದದ್ದು. ಅದು ಒಂದು 15 ದಿನ ಇದ್ವು ಅನಿಸುತ್ತೆ. ಆಮೇಲೆ ಕೆಳಗಡೆ ಬಂದವು, ಹೇಗೆ ಬಂದವು ಗೊತ್ತಿಲ್ಲ. ಇಷ್ಟು ಆಳ ಇದೆ, ಈ ಗಿಡ ಎತ್ತರ ಇದೆ. ಅವು ಹೇಗೆ ಇಳಿದು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದು ಇನ್ನೂ ಒಂದು ಕುತೂಹಲವಾಗಿದೆ. ಆಮೇಲೆ ಇಲ್ಲೇ 2 ದಿನ ಓಡಾಡ್ತಾ ಇದ್ವು. ತಂದೆ ತಾಯಿ ಕೂಡ ಓಡಾಡ್ತಾ ಇದ್ದೋ. ಆಮೇಲೆ ಇನ್ನೊಂದು 2 ದಿನ ಕಳೆದ ಮೇಲೆ 2 ಪಕ್ಷಿ ಹಾರಿ ಹೋಯ್ತು. ರೆಕ್ಕೆ ಪುಕ್ಕ ಬಲದ ಮೇಲೆ ಹಾರೋಯ್ತು ಅಂತಾರಲ್ಲ, ಆ ಗಾದೆ ಸಹಜವಾಗಿ ನೆನಪು ಬಂತು. ಮತ್ತೆ ಬರುತ್ತೆ ಏನೋ ಒಂದು ಆಸೆಯಿಂದ ಮತ್ತೆ ಬಂದು ಇಲ್ಲಿ ಮರಿ ಹಾಕುತ್ತೆ ಅಂತ ಈ ಗೂಡು ಹಾಗೆ ಉಳಿಸಿದ್ದೀನಿ. ಅದರಿಂದ ನಮಗೇನು ತೊಂದರೆ ಇಲ್ವಲ್ಲ, ಓಪಾಡಿಗೆ ಹೋಗ್ಬಿಡುತ್ತಲ್ವ. ಒಂಥರ ಚೆನ್ನಾಗಿತ್ತು ಆ ಪಕ್ಷಿಗಳ ಕೂಗಾಟ, ಓಡಾಟ. ನಾನು ಬಂದರೆ ಅದು ಮರಿನ ಕಾಪಾಡ್ಕೊಳ್ಳೋ ರೀತಿ ಎಲ್ಲ, ನಾನೇನು ತೊಂದರೆ ಕೊಡದೆ ಅವುಗಳನ್ನ ಕೂಡ ತುಂಬ ದೂರದಿಂದನೇ ನೋಡಿದೆ. ಆರೋದ್ಮೇಲೆ ಬೇಜಾರಾಗ್ತಿದೆ. ನೀವು ಕೂಡ ನಿಮ್ಮ ಮನೇಲಿ ಜಾಗ ಇದ್ದರೆ ಒಂದು ಪ್ಲಾಸ್ಟಿಕ್ ಬುಟ್ಟಿ, ನಾನು ನೆಕ್ಸ್ಟ್ ಟೈಮ್ ಹಾಗೆ ಒಂದು ಪ್ಲಾಸ್ಟಿಕ್ ಬುಟ್ಟಿ ಇಡೋಣ ಅಂದ್ಕೊಂಡಿದ್ದೀನಿ. ಆದರೆ ಅವುಗಳೇನು ಮಾಡುತ್ತೆ ಅನ್ನೋದು ಗೊತ್ತಿಲ್ಲ, ಬರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ತೊಂದರೆ ಕೊಡೋದಂತೂ ಬೇಡ, ಗಲೀಜಂತೂ ಆಗಲಿಲ್ಲ. ಹೇಗಿದ್ರೂ ನಾವು ಗಿಡ ಗೊಬ್ಬರ ಎಲ್ಲ ಹಾಕೇ ಇರ್ತೀವಿ. ಅದು ಆ ಗಲೀಜು ಅವುಗಳಿಗಿಂತ ಈ ಪಕ್ಷಿಗಳು ವಾಸ ಮಾಡೋದೇನು ನಮಗೆ ಬೇಜಾರಾಗೋಂಥ ವಿಷಯ ಅಲ್ವಾ. ಗಿಡದ ಕಸ ಎಲ್ಲ ತೆಗಿತಾನೆ ಇರ್ತೀವಿ. ಹಾಗಾಗಿ 2 ಮುದ್ದು ಪಕ್ಷಿಗಳ ಆಶ್ರಯದ ಗೂಡಿದು. ನೀವು ಅವಕಾಶ ಕೊಡಿ, ಬಂದರೆ ದಯವಿಟ್ಟು ಓಡಿಸ್ಬೇಡಿ. ನಮಸ್ತೆ.